ಹೈ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಬೆಳಗ್ಗೆ ನಂದು ಬ್ಲಾಗು 4:15 ಸ್ಟಾರ್ಟ್ ಆಯಿತು. 4:15 ಇವತ್ತು ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಹಾಗೆಯೇ ನಿಮ್ಮ ಡೈಲಿ ರೋಟೀನು ಮೋಟಿವೇಟ್ ಆಗಬೇಕು ಅಂತ ಅಂದರೆ ಆದಷ್ಟು ನನ್ನ ಕಡೆಯಿಂದ, ನನ್ನ ವಿಡಿಯೋ ಕಡೆಯಿಂದ ಏನಾದರೂ ಹೆಲ್ಪ್ ಆದರೆ ದಯವಿಟ್ಟು ಹೆಲ್ಪಿಂಗ್ ಅಂತ ಅಂದ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಓಕೆನಾ? ಇನ್ನು ಬನ್ನಿ, ನಂದಿ ಬಟ್ಲು ಹೂವು ಯಾವ ರೀತಿ ಬಿಡ್ತಾ ಇದೆ ನೋಡಿ. ಇನ್ನೂ ಮೊಗ್ಗಳಂತೂ ಸಿಕ್ಕಾಬಟ್ಟೆ ಇರ್ತವೆ. ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡೋದಕ್ಕೆ ಕುಯ್ಕೊಂಡು ಹೋಗ್ತಾರೆ ಬೆಳಿಗ್ಗೆ ಸಂಜೆ. ಸ್ವಲ್ಪ ಕಮ್ಮಿ ಇದೆ ಇವಾಗ. ಹಾಗೆಯೇ ಪಟ್ಲಕಾಯಿ ಗಿಡನೂ ಕೂಡ ತೋರಿಸ್ತಾ ಇದ್ದೀನಿ. ಸಖತ್ತಾಗಿ ಹೂವು ಆಗ್ತಾ ಇದೆ. ಒಂದು ರೌಂಡ್ ಚೆನ್ನಾಗಿ ಬಿಡ್ತು, ಈಗಾಗಲೇ ಮತ್ತೆ ಮೊಗ್ಗಾಗ್ತಾ ಇದೆ. ಈಚ್ಗಳೆಲ್ಲ ಆಗಿದೆ, ಮತ್ತೆ ಇನ್ನೂ ಕೂಡ ನೀರು ಚೆನ್ನಾಗಿ ಬೇಕು. ಇವಾಗ ಒಂದು 2 ದಿನ ಬಿಡ್ದಂಗೆ ಮಳೆ ಹೋಯ್ತಲ್ವ, ಆವಾಗ ಚೆನ್ನಾಗಿ ಹೂವು ಆಗಿದೆ. ಇನ್ನೇನು ಈಚ್ ಬಿಡೋ ಟೈಮು ಇನ್ನೊಂದು ಸ್ವಲ್ಪ. ಆಮೇಲೆ ಬಿಟ್ಟಾದ್ಮೇಲೆ ಇನ್ನೂ ತೋರಿಸ್ತೀನಿ ಎಷ್ಟೆಷ್ಟು ಉದ್ದ ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು ನಾನು 3:30-4 ಗಂಟೆಗೆ ಎದ್ದರೆ ಮಾತ್ರನೇ ನಾನು ಡೈಲಿ ರೋಟೀನ್ ಬ್ಲಾಗನ್ನು ಶೇರ್ ಮಾಡೋಕ್ಕಾಗೋದು. ಯಾಕಂತ ಅಂದರೆ ವಿಡಿಯೋ ಶೂಟ್ ಎಲ್ಲ ಮಾಡ್ಕೋಬೇಕಲ್ಲ. ಕೆಲವ್ರಿಗೆ ಗೊತ್ತೇ ಇರುತ್ತೆ, ಯೂಟ್ಯೂಬ್ ಮಾಡೋ ಅಂಥವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಶೂಟ್ನ ಮಾಡಬೇಕು, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಕೆಲಸ ಮಾಡ್ತೀವಿ, ಅದೆಲ್ಲನೂ ಕೂಡ ಶೂಟ್ ಮಾಡ್ಕೋಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಕೆಲವ್ರು ಬಂದು ಕಮೆಂಟ್ಸ್ ಮಾಡ್ತಾರೆ, ಅವ್ರಿಗೆ ಏನು ಬದನೆಕಾಯಿ ಗೊತ್ತಿರುತ್ತೆ, ಅಥವಾ ಕಷ್ಟಪಟ್ಟಿರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಏನು ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನಾವು ಮಾಮೂಲಿ ಮಾಡೋ ಕೆಲಸಕ್ಕೂ ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡೋ ಕೆಲಸಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಂದರೆ ನಾವು ಮಾಡೋ ಅರ್ಧ ಗಂಟೆ ಕೆಲಸಕ್ಕೆ ವಿಡಿಯೋ ಶೂಟ್ ಮಾಡ್ಕೊಂಡು ಮಾಡ್ತೀವಿ ಅಂದರೆ 1 ಅವರ್ 1.5 ಅವರ್ ಬೇಕಾಗುತ್ತೆ. ಸಿಕ್ಕಾಪಟ್ಟೆ ಬೇಕು ಟೈಮ್ಗಳು. ಸೊ ಹಾಗಾಗಿ ಮತ್ತಿನ್ನು ಎಡಿಟಿಂಗ್ ಅಂತೆ, ವಾಯ್ಸ್ ಓವರ್ ಅಂತೆ, ಅಪ್ಲೋಡಿಂಗ್ ಅಂತೆ ತುಂಬಾ ಕಷ್ಟ ಇರುತ್ತೆ. ನೀವು ನೋಡ್ತೀರಾ, ಅರ್ಧ ಗಂಟೆ ವಿಡಿಯೋನ ನೋಡ್ತೀರಾ ಅಂದರೆ ನಮ್ಮದು ಅಲ್ಲಿ ಸ್ಟ್ರಗಲ್ ಎಷ್ಟಿರುತ್ತೆ ಗೊತ್ತಾ? 2-3 ಅವರು. ಅಥವಾ ಈ ಮಕ್ಕಳಿರೋ ಮನೆಯಲ್ಲಿ ಈ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ, ಅಲ್ಲಿ ಇಲ್ಲಿ ಕುತ್ಕೊಂಡು ಎದ್ದು ವಾಯ್ಸ್ ಓವರ್ ಕೊಟ್ಟು ಮತ್ತೆ ಅಲ್ಲೇನಾರ ಬೇರೆ ಥರ ವಾಯ್ಸ್ ಬಂತ ಮತ್ತೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ನಾವು ಮಾಡಿ ತುಂಬಾ ಸ್ಟ್ರಗಲ್ ಪಡಬೇಕಾಗುತ್ತೆ. ಸೊ ಹಾಗಾಗಿ ಆದಷ್ಟು ನಾನು ಕಷ್ಟಪಟ್ಟು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನೋಡಿ, ಅವರು ಕೂಡ ಸಪೋರ್ಟ್ ಮಾಡಲಿ. ಆದಷ್ಟು ನನಗೂ ಕೂಡ ನೀವು ಏನು ವಿಡಿಯೋಸ್ ಎಲ್ಲ ನೋಡ್ತಿರಲ್ವ, ಅದರಿಂದನೂ ಕೂಡ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ನನಗೂ ಕೂಡ ಇನ್ನೊಂದು ಅರ್ನಿಂಗ್ಸ್ ಆಗುತ್ತೆ ಅನ್ನೋದೊಂದು, ಇನ್ನೊಂದು ಮೇಯ್ನು ನನಗೆ ಹೆಸ್ರು ಅನ್ನೋದು ಬರಬೇಕು. ನನ್ನ ಯೂಟ್ಯೂಬ್ ಚಾನಲ್ ಅನ್ನೋದು ಹೆಸರು ಕೆಲವೊಂದಷ್ಟು ಜನದ ಬಾಯಲ್ಲಿ ಬರಬೇಕು. ಎಲ್ಲಾರ ಹೋದಾಗ ನನಗೂ ಕೂಡ ಗೊತ್ತಿಲ್ಲದಲ್ಲೇ ಇರೋರು ಕೂಡ ಇವ್ರು ಪೂಜಾ ಅವರಲ್ವಾ ಅಂತ ಚೆನ್ನಾಗಿ ಮಾತಾಡಿಸ್ಬೇಕು, ಅದು ಕೂಡ ನನಗೆ ಆಸೆ ಇದೆ. ಸೊ ಹಾಗಾಗಿ ಆದಷ್ಟು ಕೂಡ ನಾನು ಕೂಡ ನಮ್ಮ ರಿಲೇಟಿವ್ಸಲ್ಲಿ ನಾನು ಒಂದು ನೆಲೆಯಾಗಿ ನಿಂತ್ಕೋಬೇಕು. ಅವರು ಎಷ್ಟು ನಾನು ಮಾಡ್ದಲೇ ಇರೋ ತಪ್ಪಿಗೆಲ್ಲನೂ ಕೂಡ ಇವಳು ಮಾಡಿದ್ದಾಳೆ ಅಂತ ಯಾರು ಕೈ ಬೆರಳು ಮಾಡಿ ತೋರಿಸಿದಾರೋ ಅಂಥವ್ರಿಗೆಲ್ಲನೂ ನಾನು ಉತ್ತರ ಕೊಡಬೇಕು ಅಂತ ಅಂದರೆ ನಾನು ಇದರಿಂದ ಒಂದು ಸ್ಟ್ರಗಲ್ ಪಟ್ಟು ಒಂದು ಹೆಸರನ್ನ ತಗೊಳ್ಳೇಬೇಕು ಅಂತ ನಾನು ಸಿಕ್ಕಾಪಟ್ಟೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡಲೇಬೇಕು ಅಂತ ಮಾಡ್ತಾ ಇದ್ದೀನಿ. ಇದೇ ಸ್ಟ್ರಗಲ್ನ ನಾನು ಮುಂಚಿಂದನೂ ಪಡ್ಕೊಂಬಂದಿದ್ರೆ ಇವಾಗ ಯಾರು ಏನು ಕ್ಯಾರೆ ಅಂತ ಇರಲಿಲ್ಲ. ಸೊ ಹಾಗಾಗಿ ನೀವು ಯಾವತ್ತೂ ಕೈ ಬಿಟ್ಟಿಲ್ಲ, ಆವಾಗಲೂ ಕೈ ಬಿಟ್ಟಿರಲಿಲ್ಲ, ಈಗಲೂ ಕೈ ಬಿಟ್ಟಿಲ್ಲ. ಬಟ್ ನಾನೇನೆ ಸರಿಯಾಗಿ ವಿಡಿಯೋಸ್ ಹಾಕಿರಲಿಲ್ಲ. ಬಟ್ ಇನ್ನು ಮುಂದೆ ನಾನು ಹಂಗೆ ಮಾಡಲ್ಲ. ಮಾಡಿರೋ ತಪ್ಪನ್ನು ಮತ್ತೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ನಾನು ಬೇಗ ವೀಡಿಯೋಸ್ನ ಹಾಕ್ತೀನಿ. ನನ್ನ ಲೈಫ್ ಸ್ಟೈಲು, ನನ್ನ ಜರ್ನಿ ಯಾವ ರೀತಿ ಇದೆ ನಾನು ಖಂಡಿತವಾಗ್ಲೂ ಪ್ರತಿನಿತ್ಯ ಶೇರ್ ಮಾಡ್ಕೊಳ್ತೀನಿ. ಇನ್ನು ನೋಡ್ತಾ ಇರ್ಬೋದು, ಈ ರೀತಿ ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಆದಷ್ಟು ನನಗೆ ಯಾವ್ದ್ಯಾವ ಥರ ರಂಗೋಲಿ ಬರ್ತಾವೋ ಅದನ್ನ ಹಾಕ್ತೀನಿ. ವಾರದ ದಿವಸ ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ತೀನಿ, ಮಿಕ್ಕಿದ ಟೈಮಲ್ಲಿ ಸ್ವಲ್ಪ ಬಿಡಿಯಾಗಿರೋದು ಚಿಕ್ಕ ರಂಗೋಲಿ ಬೇಗ ಪಟ್ಟಂತ ಆಗೋ ಥರ ಹಾಕ್ತೀನಿ. ಏನು ಗೊತ್ತಾ, ದೊಡ್ಡ ರಂಗೋಲಿ ಹಾಕೋ ಅಷ್ಟೊತ್ತಿಗೆ ಬೆಳಕಾದೋಗಿರುತ್ತೆ. ನಿಜವಾಗ್ಲೂ ಮನೆ ಮುಂದೆ ಅಷ್ಟೆಲ್ಲ ಕಸ ಗುಡಿಸ್ಬಿಟ್ಟು ನೀರು ಹಾಕಿ ನಾವು ಮಾಡೋ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಟೈಮ್ ಆಗೋಗುತ್ತೆ ಫ್ರೆಂಡ್ಸ್. ಮತ್ತು ಹಿಂದೆ ಕೊಟ್ಟಿಗೆಲೆಲ್ಲ ಕ್ಲೀನ್ ಮಾಡಿ ಕಸ ಎತ್ತಾಕಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅಲ್ಲೂ ಕೂಡ ಟೈಮ್ ಆಗುತ್ತೆ. ಆದಷ್ಟು ಮನೇಲೂ ಮಾಡಿ ಹೊರ್ಗಡೆನೂ ಮಾಡಿ ಎಷ್ಟು ಸ್ಟ್ರಗಲ್ ಇದೆ ಅಲ್ವಾ, ಆದಷ್ಟು ನಿಮ್ಮಿಂದನೇ ಒಂದು ಹೆಲ್ಪ್ ಆಗಬೇಕು. ಸೊ ಹಾಗಾಗಿ ಆದಷ್ಟು ಸ್ಕಿಪ್ ಮಾಡ್ದಲೇ ಪೂರ್ತಿ ವಿಡಿಯೋನ ನೋಡಿ. ಇನ್ನು ಬಂದು ಹಸು ಎಲ್ಲನೂ ಆಚೆ ಕಟ್ಟಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವತ್ತು ಬೇಗನೆ ಮನೆ ಮುಂದೆ ನೀರು ಹಾಕ್ತೆ ಫಸ್ಟು. ಯಾಕಂತ ಫಸ್ಟ್ ಬಂದೆ, ಹಸು ಮುಂದೆ ಹುಲ್ಲಿತ್ತು ನೋಡ್ರಿ, ಅದಿನ್ನೂ ಕೂಡ ಮೇಯ್ತಾ ಇತ್ತು. ಬಿಡು ಅದೆಲ್ಲ ತಿನ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಹೋಗಿ ಮನೆ ಮುಂದೆ ರಂಗೋಲಿನ ಇಟ್ಬಿಟ್ಟು ಬಂದೆ. ಇವಾಗ ನಾನು ಕಟ್ಟಾಕ್ತಾ ಇದ್ದೀನಿ. ಇವಾಗೆಲ್ಲನೂ ಕೂಡ ಕಸ ಗುಡಿಸ್ಕೊಂಡು ಸಗಣಿ ಎಲ್ಲ ಎತ್ತಾಕಿ
ಮಾಡೋ ಹೊತ್ತಿಗೆ ನಿಜವಾಗ್ಲೂ ಒಂದು 6 ಗಂಟೆ ಆಗೇ ಹೋಗುತ್ತೆ, ಗೊತ್ತೇ ಆಗಲ್ಲ ಟೈಮಿಂಗ್ಸ್ ಆಗೋದು ಅಂತ. ಒಳಗಡೆ ಪಾತ್ರೆ ಗೀತ್ರೆ ಎಲ್ಲನೂ ಬೆಳಗಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ನೋಡಿ 5:30 5:45 ಕೂಡ ಬೆಳಕಾಗಿ ಹೋಗುತ್ತೆ. ಅದೆಷ್ಟು ಬೇಗ ಬೆಳಕಾಗುತ್ತೆ ಗೊತ್ತಾಗಲ್ಲ. ಇವಾಗೇನೋ ನಾನು ಬ್ಲಾಗ್ಸನ್ನು ಮಾಡ್ತಾ ಇದ್ದೀನಿ. ಬಟ್ ಈ ಮಳೆ ಟೈಮ್ಗಳಲ್ಲಿ ಕರೆಂಟು ಇರಲ್ಲ, ಮಳೆ ಬಂದರೆ ಫುಲ್ಲು ಏನು ವೀಡಿಯೋ ಶೂಟು ಮಾಡೋಕ್ಕಾಗಲ್ಲ. ಹೊರಗಡೆ ಎಲ್ಲನೂ ಕೂಡ ರಂಗೋಲಿ ಬಿಡ್ಸೋಕ್ಕಾಗಲ್ಲ. ಅಂದರೆ ಸೀಟು ಇದ್ದಿದ್ರೆ ಮನೆ ಮುಂದೆ ಸರಿ ಹೋಗ್ಬಿಡೋದು, ಬಟ್ ಸೀಟ್ ಇಲ್ಲ ನೋಡಿ. ಸೊ ಹಾಗಾಗಿ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ. ಆವಾಗ ಯೋಚನೆ ಮಾಡ್ತಾ ಇದ್ದೀನಿ, ಏನು ಮಾಡೋದು ಮಳೆಗಾಲ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಏನಾರು ಸೀಟ್ ಹಾಕ್ಸೋಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಹೆಂಗೆ ಆಗುತ್ತೆ. ಬಟ್ ಅಷ್ಟು ಬೇಗ ಆಗೋದಿಲ್ಲ ಹೇಳ್ರಿ. ಹೆಂಗಾಗುತ್ತೆ ಹಂಗೆ ವೀಡಿಯೋನ ಶೂಟ್ ಮಾಡ್ತೀನಿ. ಯಾರೂ ಕೂಡ ಬೇಜಾರು ಮಾಡ್ಕೊಬಿಡಿ. ಆದಷ್ಟು ಕೆಲವೊಂದೊಂದು ಚಾರ್ಜಿಂಗ್ ಬಲ್ಬ್ಗಳನ್ನ ನಾವು ತಗೊಂಡು ಬಂದು ಇಟ್ಕೋಬೇಕಾಗುತ್ತೆ. ಎಲ್ಲ ಟೈಮಲ್ಲೂ ಕೂಡ ಈಗ ಪವರ್ ಬ್ಯಾಂಕ್ ಏನೋ ಇದೆ. ಈಗ ಹೊಸ ಮೊಬೈಲ್ ತೊಗೊಂಡಿದ್ದೀನಲ್ಲ, ಅದಕ್ಕೆ ಪವರ್ ಬ್ಯಾಂಕು ಫ್ರೀಯಾಗಿ ಕೊಟ್ಟಿದ್ದಾರೆ. ಹೆಂಗೋ ಚಾರ್ಜಿಂಗ್ ಮಾಡಿ ಇಟ್ಕೊಂಡಿರ್ಬೋದು. ಬಟ್ ಏನು ಕರೆಂಟ್ ಇಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ. ಚಾರ್ಜಿಂಗ್ ಬಲ್ಬ್ಗಳನ್ನ ಚಾರ್ಜ್ ಹಾಕೊಂಡು ಇಟ್ಕೊಂಡ್ರೆ ಬ್ಲಾಗ್ಸ್ ಮಾಡಬೇಕಾದ್ರೆ ಏನು ಕೆಲಸ ಮಾಡ್ತಿರ್ತೀವಲ್ಲ ಅವಾಗ ಆನ್ ಮಾಡಿಕೊಂಡ್ರೆ ವೀಡಿಯೋ ಶೂಟ್ನ ಮಾಡ್ಕೋಬೋದು. ಅದಕ್ಕೆಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿರಬೇಕು. ಪಾತ್ರೆನೂ ಕೂಡ ಬೆಳಗಾಯಿತು, ಅದನ್ನು ಜಗ್ತಿ ಮೇಲೆ ಇಕ್ಬಿಟ್ಟು ಇವಾಗ ಹಾಲು ಕರಿಯೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಹಾಗೆಯೇ ಈ ನಾವು ದೀಪದ ಗೂಡು ಇರುತ್ತಲ್ಲ, ಅದರಲ್ಲಿ ಸಗಣಿ ಇಟ್ಬಿಟ್ಟು ಮಂಗಳವಾರದ ದೀಪನ ಹಚ್ತೀವಿ. ಮತ್ತು ನೆಕ್ಸ್ಟ್ ವಾರ ಹಚ್ಬೇಕಾದ್ರೆ ಮತ್ತೆ ಆ ಸಗಣಿ ತೆಗೆದು ಹೊಸ ಸಗಣಿ ಇಕ್ತೀವಲ್ವ, ಆ ಸಗಣಿನ ಏನು ಮಾಡ್ತೀನಿ ಅಂದರೆ ಆ ಪಟ್ಲಕಾಯಿ ಗಿಡ ಮತ್ತು ಮನಿ ಪ್ಲ್ಯಾಂಟು ಮತ್ತು ತುಳಸಿ ಗಿಡ ಎಲ್ಲನೂ ಕೂಡ ಇದೆ ಅಲ್ಲಿಗೆ ಹಾಕ್ಬಿಡ್ತೀನಿ. ಅಲ್ಲಿಗೆ ಯಾವಾಗಲೂ ಕೂಡ ನೀರು ಹಾಕ್ತೀನಿ ಗಿಡಗಳಿಗೆ. ಅದೇನಾಗುತ್ತೆ, ಗೊಬ್ಬರ ಆಗಿಬಿಡುತ್ತೆ. ಗೊಬ್ಬರ ಆಗಿ ತುಂಬ ಚೆನ್ನಾಗಿ ಬಂದಿದೆ. ಸಿಕ್ಕಾಪಟ್ಟೆ ಪಟ್ಲಕಾಯಿ ಬಿಟ್ಟಿತ್ತು. ಮಾತ್ರ ಏನಿಲ್ಲ ಅಂದ್ರೂ ಒಂದು 8 kg 7-8 kgವರೆಗೂ ಪಟ್ಲಕಾಯಿ ಬಿಟ್ಟಿದೆ, ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಸೊ ಹಾಗಾಗಿ ಕೊಡೋ ಅಂಥವ್ರಿಗೂ ಕೊಟ್ಟಿದ್ದೀನಿ. ಅದಾದಮೇಲೆ ನಾನು ಕೂಡ ಎಷ್ಟೋ ಸಲ ಪಲ್ಯ ಸಾಂಬಾರುಗಳು ಈ ಥರ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ. ಇನ್ನೂ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ, ಆಮೇಲೆ ತೋರಿಸ್ತೀನಿ. ಅದೊಂಥರ ಮತ್ತೆ ಎಲ್ಲೆಲ್ಲೋ ಎಸೆಯೋ ಬದಲು ಅದರೊಳಗಡೆ ಹಾಕಿದ್ರೆ ತುಳಸಿ ಗಿಡನೂ ಚೆನ್ನಾಗಿ ಬರುತ್ತಲ್ಲ ಅಂತ ಅಲ್ಲಿ ಹಾಕ್ತೀನಿ ಅಷ್ಟೇ. ಈಗ ನೋಡ್ತಾ ಇರ್ಬೋದು, ಅಲ್ಲಿ ಕರ ಕಿತ್ಕೊಂಡಿತ್ತು. ಬೆಳಗಿನ ಜಾವ ಒಂದು 5:15 ರಂಗೋಲಿ ಬಿಡಿಸಿ ಈ ಕಡೆ ಬಂದಾದಮೇಲೆ ಸ್ವಲ್ಪ ಸಣ್ಣದಾಗಿ ಮಳೆ ಉದುರಿತು. ನಾನೇನು ಅಂದ್ಕೊಂಡೆ ಮಳೆ ಬರ್ಬೋದು ಅಂತ ಅಂದ್ಬಿಟ್ಟು ಕರು ತಂದ್ಬಿಟ್ಟು ಈ ಕಡೆ ಸೂರು ಕಟ್ಟಿಗೆ ಕಟ್ಟಿದ್ದೆ. ಇವಾಗ ಸೈಡಿಗೆ ಕಟ್ತಾ ಇದ್ದೀನಿ ನಾನೀಗ. ಹಾಗೆಯೇ ಕಸ ಬಾಚಿ ಹಾಕಿದ್ನಲ್ಲ ಹೊರಗಡೆದು, ಇವಾಗೆಲ್ಲನೂ ಕೂಡ ತಿಪ್ಪೆ ಒಳಗಡೆ ಎತ್ತಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನನಗೇನೋ ಒಂಥರ ಹಿಂದೆ ವಾತಾವರಣ ಹಿತ್ಲಲ್ಲಿ ಇರ್ತಾರಲ್ಲ ವಾತಾವರಣ ತುಂಬಾ ಇಷ್ಟ ಆಗುತ್ತೆ. ಅಂದರೆ ಗಿಡ ಮರಗಳು ಗಾಳಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ, ಇಲ್ಲಿ ಹೊರಗಡೆ ಕಟ್ಟಾಕ್ತೀನಲ್ವಾ, ನಿನ್ನೆ ನೈಟೆಲ್ಲ ಸಂಜೆ ಕಟ್ಟಾಕಿರ್ತೀವಿ ಹಾಲು ಕರೆದಾಕಿ. ನೈಟು ಒಳಗಡೆ ಕಟ್ಟಬೇಕಾದ್ರೆ ಕಸ ಏನು ಬಾಚಿರಲ್ಲ ಅಷ್ಟೊತ್ತಿನಲ್ಲಿ ಏನು ಅಂತ. ಇವಾಗ ಬೆಳಗ್ಗೆ ಮತ್ತೆ ನಾವು ಕಟ್ಟಾಕ್ದಾಗ ಸಗಣಿ ಇಕ್ಕಿರುತ್ತೆ, ಗಂಜಲ ಉಯ್ದಿರುತ್ತೆ, ಮತ್ತೆಲ್ಲನೂ ಕೂಡ ಸಗಣಿನ ಎತ್ತಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಎಲ್ಲ ಕಸ ಗುಡಿಸ್ಕೊಂಡ್ಬಂದುಬಿಟ್ರೆ ನೀಟಾಗಿಬಿಡುತ್ತೆ. ಇಲ್ಲಾಂದ್ರೆ ಹಂಗಂಗೆ ಸಗಣಿ ತೆಪ್ಪೆಗಳು ಹಂಗಂಗೆ ಸ್ವಲ್ಪ ಬಿದ್ದಿರ್ತಾವೆ. ಎತ್ತಾಕ್ಬೇಕಾದ್ರೆ ಅದೆಲ್ಲನೂ ಕೂಡ ಓಡಾಡ್ತಾ ಇರಬೇಕಾದ್ರೆ ಖಾಲಿ ಗಂಟ್ಕೊಳ್ಳೋದು ಆ ಥರ ಎಲ್ಲನೂ ಆಗ್ತಾ ಇರುತ್ತೆ. ಗುಡಿಸಿ ಒಂದು ಕಡೆ ತಿಪ್ಪೆಗೆ ಹಾಕಿದ್ರೆ ಅದೇ ಗೊಬ್ಬರ ಆಗುತ್ತೆ. ಸರಿನಾ? ಇವಾಗ ಹಾಲು ಕರಿಯೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಅಲ್ಲೆಲ್ಲನೂ ಕೂಡ ವೇಸ್ಟ್ ಹುಲ್ಲು ಅಂದರೆ ಗೊತ್ತಿರುತ್ತಲ್ಲ, ತಿಂದ್ಬಿಟ್ಟಿರೋದು ಅಥವಾ ಗಂಜಲ ಉಯ್ದಿರೋದು ಸಗಣಿ ಹಾಕಿರೋದು ಅದೆಲ್ಲ ಹಸುಗಳು ತಿನ್ನಲ್ಲ. ಅದೆಲ್ಲನೂ ಕೂಡ ಒಂದು ಕಡೆ ಸ್ಟಾಕ್ ಮಾಡಿಕೊಂಡು ಬೆಂಕಿ ಹಚ್ಚಿಬಿಟ್ರೆ ಎಲ್ಲ ಹುರಿದೋಗುತ್ತೆ. ಈ ಆಲ್ಮೋಸ್ಟ್ ಹಾಲು ಕರಿಬೇಕಾದ್ರೆ ಹಚ್ಚಬೇಕು, ಹೊಗೆ ಆಡೋದಕ್ಕೆ ನೊಣ ಸೊಳ್ಳೆ ಏನು ಕೂಡ ಕೂತ್ಕೊಳ್ಳೋದಿಲ್ಲ. ಬೇಗ ನಾನು ಯಾವಾಗಲೂ ಹಾಲು ಕರಿಯೋದೇ ತೋರಿಸ್ತೀನಿ ಅಂದ್ಕೊಬಿಡಿ. ಒಂದು ಸ್ವಲ್ಪ ಸ್ಕಿಪ್ ಮಾಡಿ ಸ್ವಲ್ಪ ನಾನು ಶೇರ್ ಮಾಡಿದ್ದೀನಿ. ಕೆಲವೊಬ್ಬರು ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರಲ್ಲ, ಅವ್ರಿಗೆ ಕೂಡ ಮೋಟಿವೇಟ್ ಆಗುತ್ತೆ ಅಂತ. ಅವರಿಗೆ ಅಂದರೆ ಈಗ ಹೊಸ್ದಾಗಿ ನೋಡ್ತಿರ್ತಾರಲ್ಲ, ಅವ್ರಿಗೆ ಏನು ಗೊತ್ತಿರಲ್ಲ. ಸೊ ಹಂಗಾಗಿ ಅದು ಕೂಡ ಆ್ಯಡ್ ಮಾಡಿಕೊಂಡ್ರೆ ಒಂದು 2 ನಿಮಿಷದ ಕ್ಲಿಪ್ಪಿಂಗ್ಸು ಅವ್ರಿಗೂ ಕೂಡ ಈ ಥರ ಎಲ್ಲನೂ ಕೂಡ ಮಾಡ್ತಾರಾ ಅನ್ನೋ ಒಂದು ಐಡಿಯಾ ಬರುತ್ತೆ. ಮತ್ತು ಹಿಂದಿನ ವೀಡಿಯೋಸ್ ಎಲ್ಲ ನೋಡ್ತಾ ನಮ್ಮ ಚಾನಲ್ಗೆ ಹಂಗೆ ಅಟ್ಯಾಚ್ ಆಗಿಬಿಡ್ತಾರೆ. ಸರಿನಾ? ಈ ಥರ ಆದಷ್ಟು ಅದಕ್ಕೆ ನಾನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಏನೋ ಒಬ್ಬರಿಂದ ಒಬ್ರಿಗೆ ತೋರಿಸ್ತಾ ಹೋದರೆ ಒಂದು 10 ಜನಕ್ಕೆ ತೋರಿಸ್ಕೊಂಡು ಹೋದರೆ ಅವ್ರು 10 ಜನ ಇನ್ನೊಂದು 10 ಜನಕ್ಕೆ ತೋರಿಸ್ತಾರೆ, ಅವ್ರು 10 ಜನ ಇನ್ನೂ 10 ಜನಕ್ಕೆ ತೋರಿಸ್ತಾರೆ. ಹಿಂಗೆ ಗ್ರೋತ್ ಆಗ್ತಾ ಹೋದರೆ ಎಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ ಅಲ್ವಾ. ಆದಷ್ಟು ನಾವು ಕೂಡ ಅಂದರೆ ವ್ಯೂಸ್ ಇಂಪ್ರೂವ್ಮೆಂಟ್ ಆಗೋ ತಕ್ಕನಾಗೆ ನಾವು ಕೂಡ ವೀಡಿಯೋಸ್ನ ಹಾಕ್ತಾ ಇರಬೇಕು.
ಇನ್ನು ಹಾಲು ಕರೆದಾಯ್ತು. ಶೈಲೇಜ್ ಇಟ್ಕೊಂಡು ಕರಿತೀನಿ ನೋಡಿ. ನಾನು ಹಾಲು ಕರೆಯೋಷ್ಟೊತ್ತಿಗೆ ಅದು ತಿಂದ್ಕೊಳ್ಳುತ್ತೆ. ಒಂದೊಂದ್ಸಲ ಫುಲ್ ತಿಂದ್ಕೊಂಡ್ಬಿಡುತ್ತೆ. ಆವಾಗ ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಅಲ್ಲಿ ಇಲ್ಲಿ ಹಂಗೆ ಅಡ್ಡ ಆಡ್ತಾ ಇರುತ್ತೆ. ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕೂತ್ಕೊಂಡು ಕರಿಯೋದು ಈ ಥರ. ಅದಕ್ಕೆ ನಾನು ಎಕ್ಸ್ಟ್ರಾ ಕಡ್ಡಿ ಬೂಸ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ಅಂದರೆ ಒಣಗಿರೋದೇನೆ ಇಡ್ತೀನಿ. ಆವಾಗ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ನಿಧಾನಕ್ಕೆ ತಿಂತಾ ಇರುತ್ತೆ. ನಾನು ಬೇಗ ಹಾಲು ಕರ್ಕೊತೀನಿ. ಅಂದರೆ ಇವಾಗ ಇತ್ತೀಚೆಗೆ ಸ್ವಲ್ಪ ಹಿಂಡಿ ಹಾಕ್ತಲೇ ಹಾಲು ಕಮ್ಮಿ ಆಗಿದೆ. ಹಿಂಡಿ ಮತ್ತು ಅಳ್ಜೋಳದ ಹಿಟ್ಟು, ಕಡ್ಡಿ ಬೂಸ ಮೂರನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಮುಸ್ರೆ ಒಳಗಡೆ ಇಟ್ಟರೆ ಚೆನ್ನಾಗಿ ಹಾಲಾಗುತ್ತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅದನ್ನು ಖಾಲಿಯಾಗಿದೆ, ಅದನ್ನು ಬೇರೆ ತರಿಸ್ಬೇಕು. ಇವತ್ತು ಹೇಳಿದ್ದೀನಿ ತರೋದಕ್ಕೆ, ಏನು ಮಾಡ್ತಾರೆ ನೋಡಬೇಕು. ಸಂಜೆ ಅಷ್ಟರೊಳಗಡೆ ತಂದರೆ ಏನಾದ್ರೂ ಇವತ್ತು ಸಂಜೆಯಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕು. ಎಲ್ಲ ನೆನೆಸ್ಬಿಟ್ಟು ಇಡೋದಕ್ಕೆ. ಒಂದು ಕಡೆ ಬೂಸ ಇಟ್ಟರೆ ಒಂದು ಕಡೆ ಶೈಲೇಜ್ನ ಇಟ್ಟು ಹಾಲು ಕರ್ಕೋಬೇಕು. ಇನ್ನು ಅಡುಗೆ ಮನೆಗೆ ಬಂದೆ, ಹಾಲು ಹಾಕ್ಬಿಟ್ಟು ಅಡುಗೆ ಮನೆಯಲ್ಲೆಲ್ಲ ಒರೆಸ್ಬಿಟ್ಟು, ಅಂದರೆ ಕೌಂಟರ್ ಟಾಪು, ಗ್ಯಾಸ್ ಸ್ಟವ್ ಎಲ್ಲನೂ ನನಗೇನೋ ಅದು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ನನಗೆ ವೀಡಿಯೋ ಶೂಟು ಅಂತಲ್ಲ, ಮಿಕ್ಕಿದಂಗೂ ಗ್ಯಾಸ್ ಸ್ಟವ್ ಮೇಲೆ ನಂಗೆ ರಂಗೋಲಿ ಇಡಲೇಬೇಕು. ಅದೊಂಥರ ನನಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಇದು ಸ್ಟೀಲ್ ಗ್ಯಾಸ್ ಸ್ಟವ್ ಇರುತ್ತಲ್ಲ, ಅದ್ರ ಮೇಲೆ ನನಗೇನು ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ. ಬಟ್ ಇದು ಬ್ಲ್ಯಾಕ್ ಕಲರ್ ಇದೆ, ಸ್ಪೇಸ್ ಇದೆ. ಅಂದರೆ ಈ ಥರ ಎಲ್ಲ ಬಿಟ್ಟಾಗ ಏನೋ ಒಂಥರ ರಂಗೋಲಿ ಚಿತ್ರ ಥರ ಚೆನ್ನಾಗಿ ಕಾಣುತ್ತೆ ಗ್ಯಾಸ್ ಸ್ಟವ್. ಸೊ ಹಂಗಾಗಿ ನೋಡಿ, ರೋಸ್ ಬಿಟ್ಟಿತ್ತು ಗಿಡದಲ್ಲಿ, ಅದನ್ನು ತೆಗ್ದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸಖತ್ ಚೆನ್ನಾಗಿದೆ ಇದು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಂಗಾಗಿ ಒಂದು ಫೋಟೋ ಕ್ಲಿಕ್ ಮಾಡಿ ವಾಟ್ಸಪ್ ಸ್ಟೇಟಸಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ಇನ್ನು ಇವಾಗ ಒಳಗಡೆ ಕೆಲಸ ಮಾಡೋಕ್ಕಿಂತ ಮುಂಚೆ, ಅಂದರೆ ಕಾಫಿ ಕಾಸೋಕ್ಕಿಂತ ಮುಂಚೆ ಈ ಕಿಟಕಿ ಇದೆ, ಇದನ್ನು ನಾನು ಬೆಂಗಳೂರಿಂದ ಬಂದಾಗ ಫ್ರೆಂಡ್ಸ್ ಓಪನ್ನೇ ಇರಲಿಲ್ಲ. ಇದನ್ನು ಫುಲ್ಲು ಜೇಡ, ಅದು ಕಡ್ಜ ಬರುತ್ತೆ ನೋಡಿ, ಎಲ್ಲ ಗೂಡು ಕಟ್ಕೊಂಡು ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು. ನನ್ನ ದೊಡ್ಡ ಮಗ ತೆಗಿಯೋಕ್ಕೆ ಅಂತ ಹೋಗಿದ್ದಾನೆ, ಎಲ್ಲ ಕೈಯೆಲ್ಲ ಕಚ್ಕೊಬಿಟ್ಟಿತ್ತು ಪೂರ್ತಿ. ಅದು ಕಳ್ಳೆಣ್ಣೆ ಮಸಾಜ್ ಎಲ್ಲ ಮಾಡಿ ಮುಳ್ಳೆಲ್ಲ ಬಿಡಿಸಿ ಏನೋ ಮಾಡಿದ್ದೆ. ಸೊ ಹಂಗಾಗಿ ಅಲ್ಲಿ ನಿಮಗೆ ಶೇರ್ ಮಾಡಿದ್ದೀನಿ ನಾನು ಆಲ್ಮೋಸ್ಟು. ಅಲ್ಲಿಗೆ ಏನೋ ಅದು ಜಾಲ್ರಿ ಬರುತ್ತಲ್ಲ, ಅದನ್ನು ಹಾಕಿ ನಾನು ಒಂದು ಮಟ್ಟಿಗೆ ತಂದಿದ್ದೆ. ಇವಾಗ ಒಣಗಿ ಅದು ಮೆಸ್ ಅಂತಾರಲ್ಲ, ಅದು ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಬೇರೆ ಒಂದು ಹೊಸಾದ ತಂದುಬಿಟ್ಟು ಹಾಕ್ತೀನಿ. ಬೆಕ್ಕಳು ಬರೋದು ಜಾಸ್ತಿ. ಮತ್ತು ಅಡುಗೆ ಮನೆ ಕಿಟಕಿ ಹತ್ರನೂ ಅಷ್ಟೇ ಮೆಸ್ ಹಾಕಿದ್ದೆ, ಅದು ಕೂಡ ಒಣಗಿ ಹೋಗ್ಬಿಟ್ಟಿದೆ. ಅಲ್ಲಿ ಕಲ್ಲು ಜೋಡಿಸಿದ್ದೆ, ಆದರೂ ಕೂಡ ಮನಿ ಪ್ಲಾಂಟ್ ಎಲ್ಲ ಇಟ್ಟಿದ್ದೀನಲ್ಲ ಗ್ಲಾಸಿಗೆ ಹಾಕಿ, ಒಂದು 2-3 ಸತಿ ಬೆಕ್ಕಳು ಬೀಳಿಸಿದೆ. ಅಲ್ಲಿ ಚೆನ್ನಾಗಿರೋದೊಂದು ಮೆಸ್ನ ತಂದು ಇನ್ನೊಂದ್ಸಲಿ ಹೊಡೆದ್ರೆ ನೀಟಾಗಿರುತ್ತೆ. ಅಲ್ಲಿ ನೋಡಬೇಕು, ಅರಸೀಕೆರೆ ಸೈಡ್ ಹೋದಾಗ ತೊಗೊಂಬಂದು ಮತ್ತೆ ಮಳೆ ಹೊಡೆದು ನೀಟಾಗಿ ಹಾಕಬೇಕು. ಅಂದರೆ ಹುಳ ಹಪ್ಟ ಏನು ಕೂಡ ಒಳಗಡೆ ಬರೋದಿಲ್ಲ, ಧೂಳು ಕೂಡ ಒಳಗಡೆ ಬರೋದಿಲ್ಲ, ಬೆಳಕು ಚೆನ್ನಾಗಿ ಬರುತ್ತೆ. ಕಿಟಕಿ ತೆಗ್ದೇ ಇದ್ರೂ ಮೆಸ್ ಇರುತ್ತೆ ನೋಡಿ, ಸೇಫ್ಟಿಯಾಗಿರುತ್ತೆ ಅನ್ನೋ ಒಂದೇ ಒಂದು ಕಾರಣ. ಇನ್ನು ನೀರು ಬಿಟ್ಟಿದ್ದಾರೆ ಕುಡಿಯೋದಕ್ಕೆ, ಅಂದರೆ ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ಇವತ್ತು ಬಿಡ್ತಾರೆ ಅಂದರೆ ನಾಳೆ ಬಿಡಲ್ಲ, ನಾಡಿದ್ದು ಬೆಳಗ್ಗೆ ಬಿಡ್ತಾರೆ. ಸೊ ಹಾಗಾಗಿ 3 ದಿನಕ್ಕೆ ಒಂದ್ಸತಿ ಬಿಡೋದ್ರಿಂದ ನಾವು ನೀರನ್ನೆಲ್ಲನೂ ಕೂಡ ಶೇಖರಣೆ ಮಾಡಿ ಇಟ್ಕೋಬೇಕಾಗುತ್ತೆ. ಈಗ ಒಳಗಡೆ ಕೊಡಗಳು, ಅಂದರೆ ಕುಡಿಯೋದಕ್ಕೆ ಬಳಸೋದಕ್ಕೆಲ್ಲ ತೊಗೊತೀವಲ್ವ, ಆ ಕೊಡ ಎಲ್ಲನೂ ಕೂಡ ನೀಟಾಗಿ ಬೆಳಗ್ಬಿಟ್ಟು ನೀರಿಟ್ಕೊಂಡು ಒಳಗಡೆ ಇಟ್ಕೋಬೇಕು. 3 ಕೊಡ ಮತ್ತು ಒಂದು ಸಣ್ಣದು ಸ್ಟೀಲ್ ಹ್ಯಾಂಡಲ್ಲಿ ನೀರನ್ನು ಇಟ್ಕೊತೀನಿ. ಇವಾಗ ಫಿಲ್ಟ್ರ್ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ, ಇದು ಏನಿದ್ರೂ ಅಕ್ಕಿ ಗಿಕ್ಕಿ ತೊಳೆಯೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ. ಇನ್ನು ಈ ಕಡೆ ಹೇಮಾವತಿ ಮನೆ ಗಂಗೆ ಅನ್ನೋದೊಂದಿದೆ, ಅದು ಕೂಡ ಫಿಲ್ಟರ್ ನೀರೇ. ಅದರಲ್ಲಿಂದ ಏನಾದರೂ ಪಾತ್ರೆ ಏನಾದರೂ ಬೆಳಗಿದ್ರೆ ಎಷ್ಟು ಸಿಕ್ಕಾಬಟ್ಟೆ ಹೊಳಿತಾ ಇರುತ್ತೆ. ಅದಾದ ನಂತರ ದೇವ್ರ ಪಾತ್ರೆ ಬರ್ತಾವಲ್ಲ, ಅದು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಹೊಳೆಯುತ್ತೆ ಮಾತ್ರ. ಹುಣ್ಸೆಹಣ್ಣು ಹಾಕಿ ಹೆಂಗೆ ಬೆಳಗ್ತೀವೋ ಸೇಮ್ ಅದೇ ಥರ ಪಳಪಳ ಅಂತ ಹೊಳಿತಾ ಇರುತ್ತೆ. ಆ ನೀರು ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ವಾರದಲ್ಲಿ 2 ಸಲ ಆ ನೀರನ್ನು ಬಿಡ್ತಾರೆ. ಸೊ ಹಂಗಾಗಿ ಅದಕ್ಕೆ ಕೊಳಾಯಿ ಎಲ್ಲನೂ ಕೊಟ್ಟಿದ್ದಾರೆ, ಬೇಕಾದಷ್ಟು ನಾವು ಯೂಸ್ ಮಾಡಿಕೊಂಡು ಹಂಗೇ ಆಫ್ ಮಾಡೋದು. 1 ಅವರ್ ಬಿಡ್ತಾರೆ, ಅಂದರೆ ದಪ್ಪವಾಗಿ ಬಿಡ್ತಾರೆ. ಅರ್ಧ ಗಂಟೆಗೆಲ್ಲನೂ ಕೂಡ 2 ಸಿಂಟೆಕ್ಸು ತುಂಬ ಥರ ಬಿಡ್ತಾರೆ. ಅದೊಂಥರ ನೀರು ಬಂದರೆ ನಮಗೊಂಥರ ಖುಷಿ. 1 ಅವರ್ ಡೈಲಿ 1 ಅವರ್ ಅದೇ ಬರಲಿ. ಎಷ್ಟು ಅಂದರೆ 1 ಅವರ್ ಬಿಟ್ಟರೆ ಸಾಕು, ಇಡೀ ಒಂದು 3 ಡ್ರಮ್ ತುಂಬ್ಕೋಬೋದು. ಈಗ ಮಾಮೂಲಿ ನೀರು ಬಿಡ್ತಾರೆ ನೋಡ್ರಿ, ಅದು ಮನೆಗೆ ಕೊಳಾಯಿ ಕೊಟ್ಟಿದ್ದಾರಲ್ಲ, ಅಂದರೆ ಕಂದಾಯ ಕಟ್ಟಿ ಇದು ಮಾಡಬೇಕಲ್ಲ, ಅದರಲ್ಲಾದರೆ ಫ್ರೆಂಡ್ಸ್ ನಿಜವಾಗ್ಲೂ ಅಲ್ಲೇ ಸಿಂಟೆಕ್ಸ್ ತೊಗೊಂಡೋಗಿ ಅಲ್ಲೇ ಇಟ್ಟಿದ್ನಿ, ಅಲ್ಲಿಗೆ ನೀರೇ ಹೋಗಲ್ಲ, ಹತ್ತಲ್ಲ. ಅಂದರೆ ಒಂದು ಟಬ್ಬಲ್ಲಿ ನೀರು ತುಂಬಿಸ್ಕೋಬೇಕು, ಅದರಿಂದ ಬಕೆಟೋ ಅಥವಾ ಬಿನ್ಗೇನೋ ತಗೊಂಡು ಮಕ್ಕೊಂಡು ಅದರೊಳಗಡೆ ಉಯ್ಬೇಕು. ಇಲ್ಲ ಅಂತಂದರೆ 3 ದಿನ, ಅಂದರೆ ನೀರು ಬಿಡೋವರೆಗೂ ಇವತ್ತು ಬಿಟ್ಟಿರ್ತಾರೆ, ನಾಳೆ ಯೂಸ್ ಮಾಡೋದಕ್ಕೆಲ್ಲ ಬೇಕು. ನಾಡಿದ್ದವ್ರಿಗೂ ವೆಯ್ಟ್ ಮಾಡಬೇಕಲ್ಲ, ನೀರೆಲ್ಲನೂ ಬೇಕಲ್ವಾ. ಇಲ್ಲಾಂದರೆ ನೀರು ಸಾಕಾಗೋದಿಲ್ಲ. ಈ ಥರ ಮಾಡಿದ್ರೆ ಮಾತ್ರ ಬಟ್ಟೆ ತೊಳೆಯೋದಕ್ಕೆ ಅಥವಾ
ಪಾತ್ರೆ ಗೀತ್ರೆ ತೊಳೆಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ದನಗಳಿಗೆ ಮೈ ತೊಳೆಯೋದಕ್ಕೆ, ಮತ್ತು ಹಸುಗಳಿಗೆ ಅದೇ ನೀರು ಕುಡಿಸೋದಕ್ಕಾಗಲಿ ಎಲ್ಲ ಸಾಕಾಗೋದಿಲ್ಲ. ಸೊ ಹಂಗಾಗಿ ಈ ಥರ ನಾನು ಮೋಟ್ರು ಇದೆ, ಯಾಕೋ ಮೋಟ್ರು ಕೂಡ ಓಡ್ತಾ ಇಲ್ಲ, ಯಾಕೋ ಜಾಮ್ ಆಗೇನೋ ಸೈಡಿಗೆ ತಳ್ಳಿದ್ದೀನಿ. ಹಿಂಗೆ ಇನ್ನೇನು ಮೋಟ್ರ್ ಇಟ್ಟು ಒಂದ್ಸತಿ ತೆಗಿಯೋದು, ಒಂದ್ಸತಿ ಒಳಗಡೆ ಇಡೋದು ಬೇಡ ಅಂತ, ಹೆವಿ ಕೆಲಸ ಆಗುತ್ತೆ ಅಂತ ಈ ಥರ ತುಂಬ್ದಂಗೆ ಎತ್ತುಯ್ಕೊತೀನಿ. ಇನ್ನು ಮನೇಲೆಲ್ಲನೂ ಕೂಡ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಎಲ್ಲ ಒಂದು ಮನೇಲಿ ಒಂದು ದಿನಕ್ಕೆ ಒಂದು ಸತಿ ಅಲ್ಲ, ಒಂದು 4-5 ಸತಿ ಕಸ ಗುಡಿಸಿ, ಮಕ್ಕಳಿರೋ ಮನೇಲಿ ಸೇಮ್ ಕಸ ಇದ್ದೇ ಇರ್ತವೆ. ಆ ಥರ ಆದಷ್ಟು ಫ್ರೆಂಡ್ಸ್ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಬಟ್ ಅದೇ ಥರನೇ ಒಂದು ಕಡೆಯಿಂದ ನೆಲ ಒರೆಸ್ಕೊಂಡು ಬಂದ್ಬಿಡ್ತೀನಿ ನಾನು. ಅಂದರೆ ಸ್ಕಿಪ್ ಅಂತೂ ಮಾಡೋದಿಲ್ಲ, ಒಂದು ಡೈಲಿ ಒರೆಸ್ತೀನಿ. ಅಥವಾ ಸ್ಕಿಪ್ ಆದ್ರೂ ಕೂಡ ಒಂದಿನ ಬಿಟ್ಟು ಒಂದಿನಾದ್ರೂ ನಾನು ನೆಲನ ಒರೆಸ್ತೀನಿ ನಾನು. ಇನ್ನು ನನಗೇನು ಅಂತಂದರೆ ಮನೆ ಮುಂದೆ ರಂಗೋಲಿ ಬಿಡಬೇಕು, ಅದ್ರ ಸುತ್ತ ಹೂ ಜೋಡಿಸ್ಬೇಕು. ಮತ್ತು ಮೇಯ್ನು ಅಂದರೆ ನಾವು ಮನೆಗೆ ಮದುವೆ ಆಗಿ ಬರ್ತೀವಲ್ವ, ಆವಾಗ ನಮಗೆ ಸೇರು ಒದಿಸ್ತಾರಲ್ವ ಮನೆ ಒಳಗಡೆ, ಆ ಮೇಯ್ನ್ ಬಾಗಿಲು ಇದೆಯಲ್ಲ, ಆ ಬಾಗಿಲ ಹತ್ರ ಚೆನ್ನಾಗಿ ಒರೆಸ್ಬಿಟ್ಟು, ನೆಲ ಎಲ್ಲ ಒರೆಸಿರ್ತೀವಿ, ಬಾಗಿಲು ಒರೆಸ್ಬಿಟ್ಟು ಅಲ್ಲಿ ಅರಿಶಿನ ಕುಂಕುಮ ಇಟ್ಟು ಹೂ ಜೋಡಿಸ್ಬೇಕು. ಅಲ್ಲೂ ಕೂಡ ಮೇಯ್ನು ಅಂದರೆ ಯಾರು ಬಂದರೆ ಅಲ್ಲಿಂದನೇ ಬರಬೇಕು ನೋಡಿ ಒಳಗಡೆ. ಸೊ ಹಂಗಾಗಿ ನಂಗೆ ಭಾರಿ ಇಷ್ಟ ಅದು ಹೂಗಳು ಜೋಡಿಸೋದು ಅಂತ. ಅಂದರೆ ನಾನು ಅಲ್ಲಿ ಇಲ್ಲಿ ಕಿತ್ಕೊಂಡ್ಬರ್ತೀನಿ, ಅಥವಾ ಮನೇಲಿರುವಂಥ ಹೂನೇ ಜೋಡಿಸ್ತೀನಿ, ಈ ಥರ ಮಾಡ್ತೀನಿ. ಹಾಗೂ ಕೆಲವೊಂದೊಂದು ದಾಸವಾಳನ ಕಿತ್ಕೊಂಡ್ಬಂದಿದ್ದೆ, ಅದನ್ನೇ ಕೂಡ ಇವತ್ತು ಜೋಡಿಸಿದ್ದೀನಿ ಹೊಸಾದ್ಮೇಲೆ. ಸಿಕ್ಕಾಪಟ್ಟೆ ನನಗಿಷ್ಟ ಆ ಥರ ಎಲ್ಲ ಮಾಡೋದು ಅಂತಂದರೆ. ನೋಡಿ ಇವಾಗ ಇದೇ ಬಾಗಿಲಲ್ಲಿ ನನಗೆ ಹೊಸ್ಲಲ್ಲಿ ಸೇರು ಹೊತ್ಸಿದ್ದಿತ್ತು. ಸೊ ಹಾಗಾಗಿ ಆ ಹೊಸ್ಲಿಗೆ ನಾನು ಎಲ್ಲನೂ ಕೂಡ ಹೂ ಎಲ್ಲ ಜೋಡಿಸ್ತಾ ಇದ್ದೀನಿ. ಮೇಯ್ನ್ ಡೋರು ಅಂತ ಅಂದರೆ ಇದೆ ಅಂತೆ ಫ್ರೆಂಡ್ಸ್ ಈ ಮನೆಗೆ. ಮುಂದೆ ಇರೋದು ಗೇಟು ಅಂದರೆ ಸುಮ್ಮನೆ ಗೇಟು ಸಿಂಪಲಾಗಿ ಮಾಡ್ಕೊಂಡಿರೋದು, ಇರಲಿ ಜಾಗ ಅಂತ ಅಂದ್ಬಿಟ್ಟು. ಮುಂಚೆ ಎಲ್ಲ ನಾನು ಒಂದು ಸಣ್ಣದು ಚಿಕ್ಕದು ಹಾಲ್ ಥರ ಮಾಡ್ಕೊಂಡು ಅದರಲ್ಲೇ ಅಡುಗೆ ಎಲ್ಲ ಮಾಡಿಕೊಂಡು ಆ ಥರ ಏನೋ ಮಾಡ್ಕೊಳ್ಳೋರಂತೆ. ಅದಾದಮೇಲೆ ಹಿಂದೆ ಮುಂದೆ ಜಾಗ ಸಾಲಲ್ಲ ಅಂದ್ಕೊಂಡು ಇಷ್ಟಿಷ್ಟಕ್ಕೆ ತಗೊಂಡು ಕಟ್ಕೊಂಡಿರೋದು ಅಷ್ಟೇ. ಇದು ಹಿಂದೆ ಡೋರು, ಏನು ಇಲ್ಲೇ ಈ ಡೋರಲ್ಲಿ ಏನು ದೇವರು ಕಟ್ಲೆನ ಕಟ್ಟಿದೆ ಕೆಂಚಪ್ಪ. ಸೊ ಹಾಗಾಗಿ ಇಲ್ಲೂ ಕೂಡ ಸ್ವಲ್ಪ ರಂಗೋಲಿನ ಬಿಡಿಸ್ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವನ್ನು ಇಕ್ತೀನಿ. ಮತ್ತು ಇವಾಗ ಒಂಥರ ದೇವ್ರ ಮನೆಯೇ ಆದಂಗೆ ಆಗ್ಬಿಟ್ಟಿದೆ. ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಹೊಡೆದ್ಬಿಟ್ಟು ಅಲ್ಲೂ ಕೂಡ ದೇವ್ರ ಫೋಟೋ ಹಾಕಿ ದೀಪದ ಕೆಳಗಡೆ ರಂಗೋಲಿ ಬಿಡಿಸಿ ಈ ಥರ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಕಡೆಗೆ ಬಂದು ಬೀರಿದೆ. ಸೊ ಹಂಗಾಗಿ ಏನೋ ಕರ್ಟನ್ ಬಿಟ್ರೂ ಕೂಡ ದೇವ್ರ ಮನೆ ಆದಂಗೆ ಆಗುತ್ತೆ. ಕರ್ಟನ್ ಬಿಟ್ಟರೆ ಈ ಕಡೆ ಕಟ್ಲೆ ಒಂಚೂರು ಈ ಕಡೆ ಸೈಡ್ ಆಗುತ್ತೆ, ಅದಕ್ಕೆ ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ಇನ್ನು ದನಿಗೆ ಹುಲ್ಲಾಕನ ಅಂತ ಅಂದ್ಬಿಟ್ಟು ಬಂದೆ. ಹುಲ್ಲೆಲ್ಲನೂ ಕೂಡ ಈ ರೀತಿ ಕುಡ್ಲಲ್ಲಿ ತಗೊತೀನಿ ನಾನು. ಅಂದರೆ ನಾವು ಕೈಯಲ್ಲಿ ಬಿಡ್ಸಕ್ಕೆ ಹೋದರೆ ಹೆವಿ ರಿಸ್ಕ್ ಆಗುತ್ತೆ ಫ್ರೆಂಡ್ಸ್, ಬರೋದಿಲ್ಲ. ಒಂದೊಂದ್ಸತಿ ಟೈಟಾಗಿ ಕೂತ್ಕೊಂಡಿರ್ತವೆ. ಹುಲ್ ಮೇಲೆ ಒಟ್ಟಬೇಕಾದ್ರೆ ಟೈಟಾಗಿ ಅಂದರೆ ಪ್ರೆಸ್ ಮಾಡಿ ಹುಲ್ಲನ್ನು ತುಂಬಿರ್ತಾರೆ, ಹಾಗಾಗಿ ಬರೋದಿಲ್ಲ. ಒಂದೊಂದ್ಸತಿ ಒಂದು ಕಡೆಯಿಂದ ಬೇರೆ ಕಡೆಯಿಂದ ಎಳೆಯೋಕೆ ಹೋದರೆ ಮೆದೆ ಬಿದ್ದೋಗುತ್ತೆ. ಈಗ ಆಲ್ರೆಡಿ ಸ್ವಲ್ಪ ಹುಲ್ಲು ಇದ್ದಿದ್ದು, ಮೆದೆ ಸ್ವಲ್ಪನೇ ಇದ್ದಿದ್ದು ಒಂದು ಕಡೆ ಫುಲ್ ಉಳ್ಟ್ಕೊಂಡ್ಬಿಟ್ಟಿದೆ. ಅಂದರೆ ಹುಲ್ಲು ನಾನೇ ಎಳೆಯೋದಕ್ಕೆ ಹೋಗಿ ಸರಿಯಾಗಿ ಮಟ್ಟವಾಗಿ ಕೂರಿಸಿರ್ಲಿಲ್ಲ. ಒಂದು ಕಡೆ ನೋಡೋಣ ಅಂತ ಅರ್ಜೆಂಟಾಗಿ ಹುಲ್ಲು ಎಳೆಯೋಕೆ ಹೋದೆ, ಫುಲ್ ಎಲ್ಲ ಒಂದು ಕಡೆ ಎಲ್ಲ ಬಿದ್ದುಬಿಡ್ತು. ಇಷ್ಟು ದಿನ ಅದನ್ನು ಯೂಸ್ ಮಾಡಿದ್ದೆ, ಇವಾಗ ಒಂದು ಕಡೆಯಿಂದ ಕುಡ್ಲಲ್ಲೇ ಎಳ್ಕೊತಾ ಇದ್ದೀನಿ, ಈಸಿಯಾಗಿ ಬರುತ್ತೆ. ನಾವು ಈ ರೀತಿ ಎಲ್ಲ ಬೂಸ ಎಲ್ಲ ಇಕ್ಕಿ ಶೈಲೇಜಿಕ್ಕಿ ಹಾಲು ಕರೆದಾದ್ಮೇಲೆ ಒಂದು 9 ಗಂಟೆ 10 ಗಂಟೆ ಹಿಂಗೆ ಏನು ಮಾಡಬೇಕು ಅಂದರೆ ದನಿಗೆ ಹುಲ್ಲು ಹಾಕ್ಬಿಟ್ಟು ಅಂದರೆ ಬಂದುಬಿಟ್ರೆ ಒಳಗಡೆ ಕೆಲಸನ ಮಾಡ್ಕೋಬೋದು. ಅವಾಗ ಹಸ್ಗಳು ಬಡ್ಕೊಳ್ಳೋದಿಲ್ಲ. ಮತ್ತು ಒಂದು ಬಿಸಿಲು ಬರೋ ಟೈಮ್ ಒಂದು 11:30-12 ಗಂಟೆ ಟೈಮ್ಗೆ ಆವಾಗ ಮತ್ತೊಂದು ಸತಿ ನೀರು ಕುಡಿಸ್ಬಿಟ್ಟು ಒಳಗಡೆ ಕಟ್ಟಿ ಆವಾಗ ಒಂದು ಸತಿ ದನಿಗೆ ಹುಲ್ಲು ಹಾಕಿದ್ರೆ ಕರೆಕ್ಟಾಗಿ 12:30 1 ಗಂಟೆ ಆಗುತ್ತೆ. ಮತ್ತು ಸಾಯಂಕಾಲದ ಒಂದು 4 ಗಂಟೆಗೆ ಆಚೆ ಕರ್ಕೊಂಬಂದು ನೀರು ಕುಡಿಸಿ ಹೊರಗಡೆ ಕಟ್ಟಿ ಸ್ವಲ್ಪ ಹುಲ್ಲು ಹಾಕಿದ್ರೆ ಹಾಲು ಕರಿಯೋವರೆಗೂ ತಿಂತಾ ಇರುತ್ತೆ. ಆಮೇಲೆ ಏನೋ ನೈಟೇ ಹುಲ್ಲು ಹಾಕೋದು, ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಎಲ್ಲರೂ ಆಲ್ಮೋಸ್ಟ್ ದನ ಇರೋ ಅಂಥವ್ರು ಈ ಥರನೇ ಮಾಡ್ಕೊಂಡಿರ್ತಾರೆ. ಇನ್ನು ಇವತ್ತು ತಿಂಡಿಗೆ ಟೊಮೊಟೊ ಗೊಜ್ಜನ್ನು ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ನಿಜವಾಗ್ಲೂ ಅಟ್ರಾಕ್ಟಿವ್ ಆಗಿ ಕಾಣಲ್ವಾ ನಮ್ಮ ಅಡುಗೆ ಮನೆ? ತಿಳಿಸಿ ನನಗೆ ಕಮೆಂಟ್ಸಲ್ಲಿ, ಆಯಿತಾ? ಚಿಕ್ಕದಾಗೋ ಒಟ್ಟಿನಲ್ಲಿ ಅಚ್ಚುಕಟ್ಟಾಗಿ ಇಟ್ಕೊಂಡ್ರೆ ಸಾಕು, ಅಷ್ಟೇ ತಾನೇ ಬೇಕಾಗಿರೋದು. ಈಗ ಫ್ರೆಂಡ್ಸ್ ನಾವು ಮುಂಚೆ ಇದ್ದಿದ್ದೇ ಒಂಥರ, ನಾನು ಇವಾಗಿರೋದೇ ಒಂಥರ. ಮುಂಚೆ ಅಯ್ಯೋ ಮಾಡ್ಕೊಂಡ್ರಾಯ್ತು ತಗೋ, ಬಿಟ್ರಾಯ್ತು ತಗೋ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಬಟ್ ಇವಾಗ ಅದು ಏನೇ ಮುಳುಗೋಗಿದ್ರು ಕೂಡ ನಾನೇ ಎದ್ದು ಮಾಡಬೇಕು. ಅದಿಲ್ಲೇ ಬಿದ್ದಿದ್ರು, ಕಸ ಬಿದ್ದಿದ್ರು ನಾನೇ ಎಲ್ಲ ಹೊಡಿಬೇಕು. ಮಕ್ಕಳು ಬೇರೆ ದೊಡ್ಡವಾಗ್ತಾ ಇದ್ದಾವೆ.
ನಾಳೆ ಈಗ ನಾನು ತಿಂಡಿ ಅಯ್ಯೋ ಮಾಡಿದ್ರಾಯ್ತು ತಗೋ, ಆ ಟೈಮಿಗೆ ಮಾಡಿದ್ರಾಯ್ತು, ಈ ಟೈಮಿಗೆ ಮಾಡಿದ್ರಾಯ್ತು ಅಂತ ಕುತ್ಕೊಂಡ್ರೆ ಅದು ಸರಿ ಹೋಗಲ್ಲ. ಯಾಕಂತ ಅಂದರೆ ನನ್ನ ಮಕ್ಕಳು ಹಸ್ಕೊಂಡಿದ್ರೆ ನನ್ನ ಮಕ್ಳು ಹಸ್ಕೊಂಡಿರ್ತಾರೆ. ಯಾರು ಕೂಡ ಕರೆದ್ಬಿಟ್ಟು ತಗೊಳಪ್ಪ ನೀನು ಹಸ್ಕೊಂಡಿದ್ಯಾ ಅಂತ ಯಾರು ಕೂಡ ಒಂದಿನ ಕೊಡ್ಬೋದು, 2 ದಿನ ಕೊಡ್ಬೋದು, ಡೈಲಿ ಕೊಡ್ತಾರ ಇಲ್ವಲ್ಲ. ಹಂಗಾಗಿ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ಆಮೇಲೆ ನಮ್ಮ ಉದ್ಧಾರಕ್ಕೆ ನಾವು ಏನು ಯೋಚನೆ ಮಾಡ್ತೀವೋ ಅದೇ ಕಾರಣ. ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ನಾವು ಕೆಟ್ಟ ದಾರಿಲಿ ಹೋಗಿ ಹಾಳಾಗ್ತೀವಿ. ಒಳ್ಳೆ ದಾರಿಯಲ್ಲಿ ಯೋಚನೆ ಮಾಡಿ ಉದ್ಧಾರ ಆದರೆ ಒಳ್ಳೆ ದಾರಿಯಲ್ಲಿ ಉದ್ಧಾರ ಹೋಗಿ ಒಂದು ಸಕ್ಸಸ್ ಅನ್ನೋದು ತಗೊಂತೀವಿ. ಮತ್ತು ಇನ್ನೊಂದೇನು ಅಂದರೆ ನಾವು ಏನು ಮನೇಲಿ ನಡ್ಕೊಂಡು ಹೋಗ್ತೀವೋ, ನಾವು ಏನು ಲೈಫಲ್ಲಿ ಏನಾಗಿರ್ತೀವೋ ಅದನ್ನೇ ನಮ್ಮ ಮಕ್ಕಳಿಗೂ ಬರೋದು. ಉದ್ಧಾರ ಆಗೋದು ಹಾಳಾಗೋದು ನಮ್ಮ ಕೈಯಲ್ಲೇ ಇದೆ, ನಮ್ಮ ಯೋಚನೆಯಲ್ಲಿದೆ, ನಾವು ಮಾಡುವಂಥ ಕೆಲಸದಲ್ಲಿದೆ ಅಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು ಟೊಮೊಟೊ ಗೊಜ್ಜು ಕೂಡ ಆಯಿತು, ರೈಸ್ ಮಾಡಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರನ್ನ ಮಾಡ್ಕೊತೀನಿ. ಹೀರೆಕಾಯಿ ಇದೆ, ಸೊ ಹಂಗಾಗಿ ಸಾಂಬಾರನ್ನ ಮಾಡ್ಕೊಳ್ತೀನಿ. ಇವಾಗ ಹಾಕ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ. ಹುಡುಗ್ರಿಗೆ ಹಾಕ್ಕೊಟ್ಟಿದ್ದೀನಿ, ಆಲ್ಮೋಸ್ಟು ಹುಡುಗರು ತಿಂತಾ ಇದ್ದಾರೆ. ಇವಾಗ ಅವ್ರಿಗೆ ನಮ್ಮ ಅತ್ತೆಗೆ ಹಾಕ್ಕೊಡ್ತಾ ಇದ್ದೀನಿ. ನಾನು ಕೂಡ ಆಮೇಲೆ ತಿಂತೀನಿ. ಕೆಲಸ ಇನ್ನೂ ಇದೆ, ಒಂದು ಸ್ವಲ್ಪ ಕೆಲಸ ಇದೆ, ಪಾತ್ರೆ ಬೆಳಗೋದು, ಅದನ್ನೆಲ್ಲ ಬೆಳ್ಕೊಂಡ್ಬಿಡ್ತೀನಿ. ಯಾಕಂತಂದರೆ ಆವಾಗಲೇ ಪಾತ್ರೆ ಬೆಳ್ಕೊಂಡ್ರೆ ನನಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಸ್ಟಾಕ್ ಮಾಡ್ಕೊಂಡು ಡಬ್ಬಕ್ಕೆ ತುಂಬ್ಕೊಂಡು ಮಡಿಕೊಂಡ್ರೆ ಏನಿಲ್ಲ ಅಂದರೂ ಅದಕ್ಕೆ 1 ಅವರ್ 2 ಅವರ್ ಟೈಮ್ ಕೊಡಬೇಕಾಗುತ್ತೆ. ಇನ್ನು ಬಿಸಿಲು ಕೂಡ ಜಾಸ್ತಿ ಆಗಿಬಿಡುತ್ತೆ. 11 ಗಂಟೆ ಆದರೆ ಹೊರಗಡೆ ಕಾಲಿಡೋದಕ್ಕಾಗಲ್ಲ, ಅಷ್ಟು ಸುಡ್ತಾ ಇರುತ್ತೆ ಬಿಸಿಲು ಜಾಸ್ತಿ ಸಿಕ್ಕಾಬಿಟ್ಟೆ. ಸೊ ಹಂಗಾಗಿ ಈ ಕಡೆ ಬಾಳೆಹಣ್ಣು ಇಟ್ಟಿದ್ದೀನಿ. ಆಮೇಲೆ ಸಿಪ್ಪೆಲ್ಲ ಎರೆದ್ಬಿಟ್ಟು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಲಾಡು ಬಂದು ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಫ್ರೆಂಡ್ಸ್, ಮದುವೆಯಲ್ಲಿ ಕೊಟ್ಟಿರೋ ಅಂಥದ್ದು ಇವಾಗ ಎತ್ತಿಕ್ಬಿಟ್ಟು ಟೊಮೊಟೊ ಗೊಜ್ಜು ಅಲ್ವಾ ನೆಂಚ್ಕೊಳಕ್ಕಿರಲಿ ಅಂತ ಅಂದ್ಬಿಟ್ಟು ಸೌತೆಕಾಯಿ ಬಾಳೆಹಣ್ಣು ಹಾಗೆಯೇ ಲಾಡನ್ನ ಸೈಡಿಗೆ ಹಾಕಿ ಕೊಡ್ತಾಯಿದ್ದೀನಿ. ಇನ್ನು ಮಧ್ಯಾಹ್ನ ಫ್ರೆಂಡ್ಸ್ ಇದು ಸ್ವಲ್ಪ ಎಲ್ಲ ನೆನೆಸೋಣ ನಾಳೆ ಇಡ್ಲಿಗೆ ಅಂತ ಅಂದ್ಬಿಟ್ಟು ನೆನೆಸ್ತಾ ಇದ್ದೀನಿ. ಎಲ್ಲ ಖಾಲಿ ಫ್ರೆಂಡ್ಸ್, ನಿಜವಾಗ್ಲೂ ಬೇಜಾರಾಗೋಯ್ತು. ಎಲ್ಲ ಒಂದು ಕಡೆಯಿಂದ ಖಾಲಿ ಆಗಿಬಿಟ್ಟಿದೆ. ಐಟಮ್ಮು ತರಬೇಕು, ಒಂದು 4000 ಐಟಮ್ ತರಬೇಕು ಫ್ರೆಂಡ್ಸ್. ಏನಾರ ಮಾಡಿ ಮನೆಗೆ ಐಟಮ್ನ ಅಂದರೆ ಈ RMCಗೆ ಹೋಗಿ ತರಬೇಕು. ಮಾಮೂಲಿ ಅಂಗಡಿಗಳಲ್ಲೆಲ್ಲ ತಂದರೆ ಸಿಕ್ಕಾಪಟ್ಟೆ ರೇಟ್ ಆಗಿಬಿಡುತ್ತೆ. ಚೂರು ಚೌಕಾಸಿ ಮಾಡೋಂಗೇ ಇಲ್ಲ. ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ, ಬೇರೆ ಅಂಗಡಿಲಿ ಹೋಗಿ ಕೇಳಿ ಹಂಗೆ ಹಿಂಗೆ ಅಂತ ಕೇಳ್ತಾರೆ. ಸೊ ಹಂಗಾಗಿ RMCಗೆ ಹೋಗ್ಬಿಟ್ರೆ ಅಲ್ಲಿ ನಾನು ಒಂದ್ಸತಿ ಶೇರ್ ಮಾಡಿದ್ದೆ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿದ್ರು. ಬೇರೆ ಅಂಗಡಿಗೆ ಹೋಲಿಸ್ಕೊಂಡ್ರು RMCಗೆ ಹೋಲಿಸ್ಕೊಂಡ್ರು 1500 2000 ಡಿಫ್ರೆನ್ಸ್ ಬರುತ್ತೆ. ಸೊ ಹಂಗಾಗಿ RMCಗೆ ಹೋಗಿ ತಂದುಬಿಡ್ಬೇಕು ನಮ್ಮ ಮನೆಯವ್ರು ಬಂದಿದ್ದಿನ. ಇನ್ನು ನೋಡಿ ಹೀರೆಕಾಯಿ ಇತ್ತು ಅಂತ ಹೇಳಿದ್ನಲ್ಲ, ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಿಪ್ಪೆ ಎಲ್ಲ ಏರ್ಕೊಂಡು ಈಗ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊತೀನಿ. ಸಾರು ಕೂಡ ಟೇಸ್ಟ್ ಬರುತ್ತೆ. ನಾವು ಮಾಡೋ ಶೈಲಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಟ್ರೈ ಮಾಡಿ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಬಟ್ ನಾನು ಇದೇ ರೀತಿ ಮಾಡೋದು, ಸರಿನಾ? ತುಂಬ ಏನು ನಾನು ಎಳೆಯೋದಕ್ಕೆ ಹೋಗೋದಿಲ್ಲ. ವೀಡಿಯೋಸ್ಗಳ ಮುಂಚೆ ಎಳಿತಾ ಇದ್ದೆ, ಬಟ್ ಇವಾಗ ಎಳೆಯೋದಕ್ಕೆ ಹೋಗೋದಿಲ್ಲ. ಆಲ್ಮೋಸ್ಟು ಎಷ್ಟೆಷ್ಟು ಬೇಕೋ ಕ್ಲಿಪ್ಪಿಂಗ್ಸ್ನ ಅಷ್ಟೇ ಆ್ಯಡ್ ಮಾಡ್ಕೊಂಡಿರ್ತೀನಿ ನಾನು. ತೀರಾ ಎಳೆಯೋಕ್ಕೆ ಹೋದರೆ ಸೀರಿಯಲ್ ಎಳ್ದಂಗೆ ಆಗುತ್ತೆ, ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಅನಿಸುತ್ತೆ. ಸೊ ಹಂಗಾಗಿ ಇಡೀ ದಿನದ ವೀಡಿಯೋನ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟೇ ವೀಡಿಯೋನ ನಾನು ಶೇರ್ ಮಾಡ್ಕೊಳ್ತೀನಿ ಕ್ಲಿಪ್ಪಿಂಗ್ಸ್ನ. ಏನಾಯಿತು ಅಂತ ಅಂದರೆ ಸಾಂಬಾರು ಮಾಡೋಣ ಅನ್ನೋ ಅಷ್ಟೊತ್ತಗಳೇ ಕರೆಂಟ್ ಹೊಂಟೋಯ್ತು. ಇನ್ನು ಎಷ್ಟೊತ್ತಾದರೂ ಬರಲೇ ಇಲ್ಲ ಫ್ರೆಂಡ್ಸ್ ಕರೆಂಟು. ಕೊನೆಗೆ ಕರೆಂಟ್ ಬಂದ್ರೂ ಕೂಡ ಮಿಕ್ಸಿನೇ ಆನ್ ಆಗಲಿಲ್ಲ ನನಗೆ. ಮಿಕ್ಸಿ ಅದೇನೋ ಒಂದಿನ ಆನ್ ಆದರೆ ಒಂದಿನ ಆನ್ ಆಗಲ್ಲ, ಈ ಥರ ಆಗ್ತಾಯಿದೆ. ಒಂದ್ಸತಿ ರೆಡಿ ಮಾಡಿಸ್ಕೋಬೇಕು. ಸೊ ಹಂಗಾಗಿ ಫಸ್ಟು ಮುದ್ದೆ ಮಾಡ್ಕೊಂಬಿಡೋಣ, ಆಮೇಲೆ ಸಾಂಬಾರು ಮಾಡೋಣ. ರೈಸ್ ಇತ್ತು ಆಲ್ಮೋಸ್ಟು. ಸರಿ ರೈಸ್ ಇನ್ನೇನು ಮಾಡೋದು ಬೇಡ, ಮುದ್ದೆನೇ ಮಾಡ್ಕೊಂಬಿಡೋಣ ಸಾಂಬಾರು ಮಾಡಿಬಿಟ್ಟು ಅಂತ ಮುದ್ದೆಗೆಲ್ಲನೂ ಕೂಡ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಫಸ್ಟು ಮುದ್ದೆ ತಿರುಗಿಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿ ಅದಾದ ನಂತರ ಕರೆಂಟ್ ಬರುತ್ತಾ ಅಂತ ನೋಡಿ ವೆಯ್ಟ್ ಮಾಡಿ ಇದನ್ನು ಮಸಾಲೆ ರುಬ್ಕೊಳ್ಳೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ವೀಡಿಯೋಗೆ ಚೆನ್ನಾಗಿ ಬೆಳಕು ಬರಬೇಕಲ್ವ, ಹಿಂದ್ಗಡೆ ಬಾಗಿಲು ಅಂದರೆ ನಾವು ಕೊಟ್ಟಿಗೆ ಮನೆಗೆಲ್ಲನೂ ತಿರುಗಾಡ್ತೀವಿ ನೋಡಿ, ಆ ಕಡೆ ಬಾಗಿಲನ್ನು ತೆಗೆದುಬಿಟ್ಟು ನಾನಿವಾಗ ಮುದ್ದೆನ ತಿರುಗ್ಕೊತಾ ಇದ್ದೀನಿ. ಇಲ್ಲಾಂದರೆ ಕಾಣೋದಿಲ್ಲ, ಕರೆಂಟ್ ಬೇರೆ ಇಲ್ಲವಲ್ಲ ನೋಡಿ, ಹಂಗಾಗಿ ಕಾಣೋದಿಲ್ಲ. ಸೊ ಹಾಗಾಗಿ ಇವಾಗ 3 ಮುದ್ದೆನ ತಿರುವಿದ್ದೀನಿ. ನೋಡ್ತಾ ಇರ್ಬೋದು, ಹಾಟ್ ಬಾಕ್ಸಿಗೆ ಹಾಕಿದ್ದೀನಿ, ಬಿಸಿಯಾಗಿರುತ್ತೆ. ಇವಾಗ ಕರೆಂಟ್ ಬಂತು ಅಂತ ಅಂದ್ಬಿಟ್ಟು ಓಡ್ತಾ ಇದ್ದೀನಿ, ಮಿಕ್ಸಿನೇ ಆನ್ ಆಗ್ತಾ ಇಲ್ಲ. ಎಲ್ಲ ತಿರುಗಿಸಿ ಮಗ್ಚಿ ಎಲ್ಲ ದಬ್ಬಾಕಿ ಎಲ್ಲ ನೋಡ್ತಾ ಇದ್ದೀನಿ, ಮಿಕ್ಸಿನೇ ಆನ್ ಆಗ್ತಾ ಇಲ್ಲ. ಇವಾಗ ಒಂಥರ ಕೆಲಸ ಆಯ್ತಲ್ಲಪ್ಪ ನನಗೆ ಎಲ್ಲ ಮುಗಿಯೋ ಟೈಮಲ್ಲಿ ಅಂತ ಅಂದ್ಬಿಟ್ಟು ಆಮೇಲೆ ಇಲ್ಲೇ ನಮ್ಮ ಮನೆ ಮುಂದೆ ಇದ್ದಾರೆ, ಅವ್ರ ಮನೆಗೆ ಹೋಗಿ ಅವ್ರ ಮಿಕ್ಸಿಯಲ್ಲೇ ಮಸಾಲೆನ ರುಬ್ಬಿಸ್ಕೊಂಬಂದು ಅವ್ರ ಮನೇಲೇ ಆಮೇಲೆ ಸಾಂಬಾರನ್ನ ನಾನು ಮಾಡಿದ್ದು. ಸೊ ಹಂಗಾಗಿ ಹಳ್ಳಿ ಕಡೆ ನೆರೆಹೊರೆಯೋರು ಅಂತ ಇರ್ತಾರೆ, ತೀರಾ ತಲೆ ಕೆಡಿಸ್ಕೋಬಾರ್ದು. 10 ಜನದಲ್ಲಿ 3 ಜನ ಒಳ್ಳೆಯವ್ರು ಮಾಡಿದ್ರೆ ಇನ್ನು 7 ಜನ
ಕೆಟ್ಟದೇ ಮಾಡಿರ್ತಾರೆ ಊರಲ್ಲೂ ಕೂಡ. ಸಿಟಿಲಂತೂ ಕೇಳ್ಕೊಳ್ಳೇಬೇಡ್ರಿ, ಯಾರನ್ನೂ ಅಂತಲೂ ಮೂಸೋದು ಇಲ್ಲ. ಸೊ ಹಂಗಾಗಿ ಹಳ್ಳಿ ಕಡೆ ನೆರೆಹೊರೆಯವರು ಅಂತ ಅಂದ್ಬಿಟ್ಟು ಅಟ್ಲೀಸ್ಟು ಅದೇ ಹೇಳಿದ್ನಲ್ಲ, 50% ಇದ್ದರೆ 50% ಇರಲ್ಲ. ಈ ಥರ ಎಲ್ಲ ಜಲಸ್ ಥರ, ಹೊಟ್ಟೆ ಕಿಚ್ಚು ಈ ಥರ ಜನಗಳು ಇರ್ತಾರೆ, ಎಲ್ಲೋದ್ರೂ ಇದ್ದೇ ಇರ್ತಾರೆ. ಇಂಥವ್ರು ಅಂತ ಯಾರನ್ನೂ ಕೂಡ ಜಾಸ್ತಿ ಹಚ್ಕೋಬಾರ್ದು. ನಾಳೆ ದಿವಸ ನಮಗೇನೆ ಅದು ಮುಳುವಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು, ನಾನೇನು ತೀರಾ ಅದೇ ಹಾಕಬೇಕು ಇದು ಹಾಕಬೇಕು ಅಂತ ಏನೂ ಹಾಕೋದಿಲ್ಲ. ಜಸ್ಟು ಮಸಾಲೆ ರುಬ್ಕೊಂಡಿದ್ದೀನಿ, ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಚಿಕನ್ ಮಸಾಲಾನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಇರಲಿಲ್ಲ, ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಜಸ್ಟು ವಿಸಲ್ನ ಹಾಕ್ತೀನಿ, ಅಂದರೆ ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ವಿಸಲ್ನ ಕೂಗಿಸ್ಕೊತೀನಿ. ನಮ್ಮದು ಕುಕ್ಕರ್ಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ, ವೈರ್ ಕೂಡ ಹೋಗಿದೆ, ಅಂದರೆ ಏನು ಕುಕ್ಕರ್ದು ವೈರ್ ಬರುತ್ತಲ್ಲ ಬೆಲ್ಟು, ಅದು ಕೂಡ ಹೋಗಿದೆ, ಕಟ್ಟಾಗಿದೆ. ಹಂಗೆ ಮೇಂಟೈನ್ ಮಾಡ್ತಾಯಿದ್ದೀನಿ. ತಂದಿಲ್ಲ, ಹೋಗ್ಬಿಟ್ಟು ಎಲ್ಲ ಒಂದಿನ ಲಿಸ್ಟ್ ಮಾಡ್ಕೊಂಡು ಹೋಗಿ ತರಬೇಕು ಫ್ರೆಂಡ್ಸ್. ಇಲ್ಲ ಅಂತಂದರೆ ಒಂದು ತರ್ತೀವಿ ಒಂದು ತರಲ್ಲ, ಒಂದು ತರಲ್ಲ, ಇದು ಏನಾಗುತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಇನ್ನು ಮಕ್ಳಿಗೆ ಅಂದರೆ ನಮ್ಮ ಹುಡುಗಂಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆದರೆ ಏನೂ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ಬೇಗ ಆದಷ್ಟು ಐಟಮ್ಗಳನ್ನ ಸ್ಕೂಲ್ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ತಂದು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಕೆಲಸಗಳು ಮತ್ತು 8 ಗಂಟೆಗಾಗಲೇ ಸ್ಕೂಲಿಗೆ ಹೋಗ್ಬೇಕು ಅಂತ ಅಂದರೆ 8 ಗಂಟೆ ಅಷ್ಟೊತ್ತಿಗೆ ತಿಂಡಿ ಮನೆ ಕೆಲಸಗಳು ಎಲ್ಲ ರೆಡಿ ಆಗಬೇಕು ಅಂದರೆ ಸುಮ್ಮನೆ ಆಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಸೊ ಹಂಗಾಗಿ ನಾನು ಹೇಳಿದ್ನಲ್ಲ ಬೂಸ ಗೀಸ ಎಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೆ, ಫೋನ್ ಮಾಡಿ ಇಲ್ಲೇನೆ ಪಕ್ಕದೂರವರೆಲ್ಲ ತಂದು ಕೊಡ್ತಾರೆ ಮನೆಗೇನೆ. ಅವ್ರಿಗೆ ಹೇಳಿದೆ ಅಳ್ದಿಟ್ಟು ಮತ್ತು ಒಂದು ಚೀಲ ಹಿಂಡಿ ಅಂತ ತಂದು ಮನೆ ಮುಂದಕ್ಕೆ ಹಾಕೋಗಿದ್ರು. ಇವಾಗ ಅದನ್ನು ಎಲ್ಲ ತಗೊಂಡು ಒಳಗಡೆ ಇಕ್ತಾ ಇದ್ದೆ. ಹಂಗೇನೆ ಕೂಡ ಸ್ವಲ್ಪ ನೆನೆಸಿದ್ದೀನಿ, ಹಿಂಡಿ ಇಕ್ಬಿಡೋಣ ಕರಿಗೂ ಮತ್ತು ಹಸುಗೂ ಅಂತ ಅಂದ್ಬಿಟ್ಟು. ಇನ್ನು ನಾನು ನೋಡ್ಕೊಂಡಿಲ್ಲ, ಬಟ್ಟೆ ನೆನೆಸ್ತಾ ಇದ್ದೀನಿ, ನೋಡ್ಕೊಂಡಿಲ್ಲ. ಒಂದೇ ಒಂದು ಪ್ಯಾಕೆಟು, ಅಂದರೆ ಸರ್ಫೆಕ್ಸಲ್ಲಿ ಬರುತ್ತಲ್ಲ, ಅದು ಒಂದೇ ಒಂದು ಪ್ಯಾಕೆಟ್ ಇದೆ, 10 ರೂಪಾಯಿದು. ಸರಿ ಆಯಿತು ನೋಡ್ಕೊಳ್ಳೋಣ ಆಮೇಲೆ ಅಂತ ಅಂದ್ಬಿಟ್ಟು ಬಕೆಟ್ಗೆ ಅಷ್ಟನ್ನೇ ಹಾಕ್ಬಿಟ್ಟು ಸರ್ಫ್ ಪೌಡರ ನೆನೆಸ್ತಾ ಇದ್ದೀನಿ ಬಟ್ಟೆನ. ನಾನು ನೈಟೇ ತೊಳೆಯೋದಿನ್ನ, ನೈಟು ಇಲ್ಲಾಂದರೆ ನಾಳೆ ಬೆಳಿಗ್ಗೆ ನೀರು ಬಂದಾಗ, ನಾನು ನಾಳೆ ನೀರು ಬರಲ್ಲ, ನೈಟೇ ತೊಳಿಬೇಕು. ಇಲ್ಲಾಂದರೆ ನೀರೆಲ್ಲ ಸ್ಟಾಕ್ ಮಾಡಿ ಇಟ್ಟಿದ್ದೀನಲ್ಲ, ನಾಳೆ ಬೆಳಗ್ಗೆ ತೊಳ್ಕೊತೀನಿ. ಚೆನ್ನಾಗಿ ನೆಂದ್ರೇ ಫ್ರೆಂಡ್ಸ್ ಬೇಗ ತೊಳೆಯೋದಕ್ಕಾಗೋದು. ಇಲ್ಲ ಅಂತಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಆಗಲ್ಲ ತೊಳೆಯೋದಕ್ಕೆ. ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ಸರ್ಫ್ ಪೌಡ್ರಿಗೆ ಆಗೋ ಅಷ್ಟು ಮಾತ್ರ ನೆನೆಸ್ಬಿಟ್ಟು ಎತ್ತಿಕ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದು ಬೇರೆ ಅಂಗಡಿಗೆ ಹೋಗಿ ತಂದು ಆಮೇಲೆ ನೆನೆಸಿ ತೊಳೆದಾಕಬೇಕು. ಇನ್ನು ಫ್ರೆಂಡ್ಸಿಗೂ 100 ರೂಪಾಯಿಗೆ 6 kg 5 kg ಅಂತ ಹೋಗ್ತಾಯಿದ್ರು. ಹೋದರೆ 1 kg ಎಕ್ಸ್ಟ್ರಾ ಏನೋ ಒಂದು ಚೌಕಾಸಿ ಮಾಡಿ ತಂದು ಮಾಡ್ಕೋಬೋದು. ಹಾಗೆಯೇ ಈರುಳ್ಳಿ ಖಾಲಿಯಾಗಿತ್ತಲ್ಲ, 100 ರೂಪಾಯಿಗೆ 6 kg ಅಂತ ತಗೊಂಡು ಬಿಸಿಲಿಗೆ ಸ್ವಲ್ಪ ಹೊತ್ತು ಹಾಕಿದ್ದೆ. ಇವಾಗ ತುಂಬಿ ಒಳಗಡೆ ಇಕ್ತಾ ಇದ್ದೀನಿ. ನಿಮಗೆ ಇವತ್ತಿನ ಬ್ಲಾಗು ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ಸ್ ಮಾಡಿ. ಇವತ್ತಿನ ಬ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ, ನಾಳೆ ಬ್ಲಾಗು ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನಾನು ಮಾಡ್ತಾ ಇರೋದು. ಓಕೆ, ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ವೀಡಿಯೋಸ್ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.